ಸುರಪತಿಗೆ ಸಮಜೋಡಿ ಸುರಪತಿಗೆ ಸಮಜೋಡಿ ಎನಿಸುದ ಮೆರೆದ ನಿನಗಿ ಭವಣೆಯಾತಗೆ ಮೆರೆದ ನಿನಗಿ ಭವಣೆಯಾತಗೆ ಹರಿವ ರಕ್ತವೇ ತಲ್ಪವಾದುದೇ ಹರಿವ ರಕ್ತವೇ ತಲ್ಪವಾದುದೇ ಅರಸ ನಿನಗೆ ಇಂತಹ ಒಂದು ಸನ್ನಿವೇಶವನ್ನು ನೋಡುವಂತಹ ಸಂದರ್ಭ ಬಂದೊದಗುತ್ತದೆ ಎನ್ನುವ ನಿರೀಕ್ಷೆ ನನಗಿರಲಿಲ್ಲ. ದೇವಲೋಕದಲ್ಲಿ ದೇವಾನು ದೇವತೆಗಳ ಮಧ್ಯದಲ್ಲಿ ತಾನಾಗಿ ದೇವೇಶ ಹೇಗೆ ರಾರಾಜಿಸುತ್ತಾನೋ ಅದೆಷ್ಟೋ ಪ್ರಜಾ ಸಮೂಹದ ಮಧ್ಯದಲ್ಲಿ ರಾರಾಜಿಸಿದವರು ಮೆರೆದವರು ನೀವು. ಅಂತಹ ನೀವು ಇಂದು ಈ ರಕ್ತದ ಕೋಡಿಯಲ್ಲಿ ಈ ರೀತಿ ಮಲಗುವುದು ಅಂದರೆ ಅರ್ಥ ಉಂಟೆ? ನಿನ್ನ ಈ ಪರಿಸ್ಥಿತಿಯನ್ನು ನೋಡಿ ಸಹಿಸುವಂತಹ ಸಾಮರ್ಥ್ಯ ಖಂಡಿತವಾಗಿ ನನಗಿಲ್ಲ. ಹೌದು, ತೊಡೆಯನ್ನು ಮುರಿದಿದ್ದಾನೆ ಭೀಮ. ಬುಡ ಕಡಿದ ಮರ ಬಿದ್ದ ರೀತಿಯಲ್ಲಿ ಬಿದ್ದವರು ನೀವು. ನಿಮ್ಮ ಪರಿಸ್ಥಿತಿಗೆ ಈಗ ಯಾರಿದ್ದಾರೆ ಸ್ಪಂದಿಸುವವರು? ಯಾರು ಇಲ್ಲ. ಎಲ್ಲವೂ ನಾನಿದ್ದೇನೆ. ಮಾಡಿದವರು, ನನ್ನಪ್ಪನನ್ನ ಅಮಾನುಷ ರೀತಿಯಲ್ಲಿ ಕೊಲೆಗೈದವರು, ನಿಮಗೆ ಇಂತಹ ಪರಿಸ್ಥಿತಿಯನ್ನು ತಂದಿಕ್ಕಿದವರು. ಅಂತಹ ಪಾಂಡವರು ಪೃಥ್ವಿಯಲ್ಲಿ ಬದುಕಿರಬಾರದು. ನಿಷ್ಪಾಂಡವ ಪೃಥ್ವಿಯಾಗಿಸ್ತೇನೆ ದೊರೆ. ಕೊಲೆಪಡೆಯಿಲ್ಲ ಸರಿಯನುದ ಕೌರವನು ಕೃಪನಿಂಗೊರೆದ ಈ ಆಚಾರ್ಯ ಪುತ್ರಗೆ ವಿರಚಿಸಿರಿ ಸೇನಾಧಿಪತ್ಯದ ಗುರುಗೊಣೆಯನು. ಓ ಕೃಪಾಚಾರ್ಯರೇ, ನೋಡಿ ನನ್ನ ಹೀನ ಸ್ಥಿತಿಯನ್ನ. ಸುಯೋಧನ ಹೆಣವಾಗಿ ಬಿದ್ದಿದ್ದಾನೆಂದು ಭಾವಿಸಿ ಕಾಗೆ ಗೂಬೆಗಳು ನರಿ ನಾಳು ನನ್ನನ್ನು ಹರಿದು ತಿನ್ನುವುದಕ್ಕೆ ಬರುತ್ತಾವೆ. ಅವುಗಳನ್ನು ಅತ್ತ ಓಡಿಸುವ ಶಕ್ತಿಯನ್ನು ನಾನು ಇವತ್ತು ಕಳೆದುಕೊಂಡಿದ್ದೇನೆ. ಏನೋ ವಿಜಯಶ್ರೀ ಯಾರ ಕಾರಣದಿಂದ ಬರಬೇಕೆಂಬುದಾಗಿದೆಯೋ ಬಂದು ಕೇಳುತ್ತಾ ಇದ್ದಾನೆ ಆಚಾರ್ಯ ಪುತ್ರ. ಆದ್ರಿಂದ ಕೃಪಾಚಾರ್ಯರೇ, ಸೇನಾಧಿಪತ್ಯ ಪಟ್ಟವನ್ನ ಆಚಾರ್ಯ ಪುತ್ರನಿಗೆ ಅನುಗ್ರಹಿಸಿ. ಅನಿಶ್ಚಿತ ಕಾಲದಲ್ಲಿ ಕುಂಭಜಸೂನು ಕೌರವ ಗೀತ ಭಾಷೆಗೆ ಮಾನಸದಿ ಚಿಂತಿಸಿದ ಹಾದಿಗಳೇನಿದೆನುದ ಕೌರವೇಶ್ವರದಿಂದ ಅಪ್ಪಣೆಯನ್ನು ಪಡೆದು ಸೇನಾಧಿಪತಿ ಪಟ್ಟವನ್ನು ಸ್ವೀಕರಿಸಿ ಜಯಶ್ರೀಯ ಮುಡಿಯನ್ನು ಹಿಡಿದೆಳೆದು ತರುವುದಕ್ಕಾಗಿ ಅಣಿಯಾಗಿ ನಿಂತವನು ನಾನು ಸತ್ಯ. ಅದೆಷ್ಟೋ ಕಪಟ ಮಾರ್ಗಗಳನ್ನೇ ಅನುಸರಿಸಿ ವಿಜಯಶ್ರೀಯನ್ನು ತನ್ನದಾಗಿಸಿಕೊಂಡಿದ್ದಾರೆ ಪಾಂಡವರು. ಅವರಿಗೆ ತಕ್ಕ ಬುದ್ಧಿ ಕಲಿಸಿ ನಿಷ್ಪಾಂಡವ ಆಗಿಸಲೇಬೇಕು. ಏನು ಮಾಡೋಣ? ಯಾವ ದಾರಿಯಲ್ಲಿ ಹೋದ್ರೆ ಅವರಿಗೆ ಮದ್ದರಿಯುವುದಕ್ಕೆ ಸಾಧ್ಯ? ಮೇಲೆ ವಟ ವೃಕ್ಷದಲ್ಲಿ ವಾಯಸ ಸಾಲು ನಿದ್ರಿಸುತ್ತಿರಲು ಅರಿತ. ಮೇಲೆ ವಟ ವೃಕ್ಷದಲ್ಲಿ ವಾಯಸ ಸಾಲು ನಿದ್ರಿಸುತ್ತಿರಲು ಅರಿತ. ವೇಳೆ ಬಂದುದು ಲೋಕವೊಂದು ಜತನದಿಂದ. ಮೇಲೆ ಬಂದುದು ಲೋಕವೊಂದು ಜತನದಿಂದ.
ಅರಿಯಗೊಡದೊಂದೊಂದು ಕಾಗೆಯ ಉರುಳಿಸಿದು ಕುಕ್ಕುತಲಿ ಕಣ್ಣನು. ಅರಿಯಗೊಡದೊಂದೊಂದು ಕಾಗೆಯ ಉರುಳಿಸಿದು ಕುಕ್ಕುತಲಿ ಕಣ್ಣನು. ಸರತಿಯಲ್ಲಿ ಕಂಡಿದನು ದ್ರೋಣಿಯು ಹರುಷಗೊಂಡ. ಸರತಿಯಲ್ಲಿ ಕಂಡಿದನು ದ್ರೋಣಿಯು ಹರುಷಗೊಂಡ. ದ್ರೋಣಿಯು ಹರುಷಗೊಂಡ. ದ್ರೋಣಿಯು ಹರುಷಗೊಂಡ. ಎನಿದು ಬಲವಿರಲೇನೋ. ಎನಿದು ಬಲವಿರಲೇನೋ. ಕೈದವಾದೆಣಿಕೆಯಲ್ಲಿ ಒಲಮಗುವುದು. ಕೈದವಾದೆಣಿಕೆಯಲ್ಲಿ ಒಲಮಗುವುದು. ಹಾಗೆಗಳ ಕಾಣ್ತಾ ಇದ್ದೇನೆ. ನಾನು ಭರದಿಂದ ಆಲೋಚಿಸುತ್ತಾ ಮೇಲ್ಗಡೆ ನೋಡ್ತೇನೆ. ಬರಿದಾಗಿ ಒಣಗಿ ನಿಂತಿರುವಂತಹ ಮರದ ಮೇಲೆ 5 ಕಾಗೆಗಳು ನಿದ್ರಿಸುತ್ತಾ ಇದ್ದಾವೆ. ಸರಿ, ಅಂತಹ ಸಂದರ್ಭವನ್ನೇ ಸಾಧಿಸಿದಂತಹ ಹದ್ದೊಂದು ಬಂದು ಅದರ ಕಣ್ಣನ್ನು ಕುಕ್ಕುತ್ತಾ ಒಂದೊಂದೇ ಕಾಗೆಯಂತೆ ಪ್ರಾಣವನ್ನ ಹಿಂಡಿ ಅದನ್ನು ತಿಂದು ಮುಗಿಸಿಬಿಟ್ಟಿದ್ದಲ್ಲ. ಏನಿದ್ರ ಅರ್ಥ? ಇದಕ್ಕೂ ನಾನು ಹೊರಟಿರುವಂತಹ ಸಾಹಸಕ್ಕೂ ಏನಾದರೂ ತಾಳೆಯಾಗಬಹುದೇ? ಸರಿ, ಏನೇನೋ ಮಾಡುತ್ತಾ ಕುಳಿತೆವು ಅಂತಾದ್ರೆ ನಮ್ಮ ಕಾರ್ಯ ಸಾಧಿಸಲ್ಪಡುವುದು ಖಂಡಿತ ಅಸಾಧ್ಯ. ಅದಕ್ಕಾಗಿ ಒಂದು ಯೋಜನೆಯನ್ನು ನಿರೂಪಿಸಿದ್ದೇನೆ. ಮುಸುಗುಡುವ ಸರ್ಪವಿಗುದು. ಮುಸುಗುಡುವ ಸರ್ಪವಿಗುದು. ಕರದೊಳಗೆ ಮಸೆದ ಸಾಯಕಗಳಿಗುದು. ಕರದೊಳಗೆ ಮಸೆದ ಸಾಯಕಗಳಿಗುದು. ರಸೆಯೊಳಗ್ಬುದ ಭೂತವೋ ಶರವೆಸೆಯ 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 ಮೆಸೆಯ ನುಂಗಿದುದು ಮತ್ತ. ಅದ್ಭುತವಾಗಿರುವಂತಹ ಭೂತಾಕಾರ ಬಿಡದಿಯ ಬಾಗಿಲಲ್ಲಿ ನಿಂತಿದೆಯಲ್ಲ, ಇದನ್ನ ಉಚ್ಚಾಟಿಸಿಯೇ ನಾನು ಮುಂದೆ ಹೋಗಬೇಕು. ಏನು ಮಾಡೋಣ? ಏನು ಹಬ್ಬ ಹಾವಿನ ಬುಸುಗುಡುವಿಕೆ, ಕೈಯಲ್ಲಿ ಮಸೆದಂತಹ ಅಲಗಿನಿಂದ ಕೂಡಿರುವಂತಹ ಆಯುಧ ಏನು? ನಮ್ಮಲ್ಲಿಯೂ ಇಲ್ಲವ ಇದಕ್ಕೆ ಪ್ರತಿ ಅಸ್ತ್ರಗಳು? ಸರಿ, ಏನು ಮಾಡಿದ್ರು ನಾನು ಎಸೆದಿರುವಂತಹ ಅಸ್ತ್ರಗಳನ್ನೆಲ್ಲ ಒಂದೇ ಸವನೆ ನುಂಗಿ ಹಾಕುತ್ತಾ ಉಂಟು ಈ ಭೂತ. ಆರಂಭದಲ್ಲಿ ಅಸಹಾಯಕ ಸ್ಥಿತಿಯಿಂದ ಬಳಲುತ್ತಿರುವಂತಹ ನನಗೆ ಮುಂದೆ ಜಯಶ್ರೀ ಒಲಿಯುವುದಕ್ಕೆ ಸಾಧ್ಯ ಉಂಟೆ? ಒಲಿಯಲಿಲ್ಲ ಅಂತಾದರೆ ನಿಷ್ಪಾಂಡವ ಪೃಥ್ವಿಯನ್ನೇ ಆಗಿಸುವಂತಹ ನನ್ನ ಆಶಯಕ್ಕೆ ಬೆಂಕಿ ಬಿದ್ದ ಹಾಗೆ. ಸರಿ, ನಿರ್ಮಾಣ ಮಾಡ್ತೇನೆ ಒಂದು ಅಗ್ನಿಕುಂಡವನ್ನು. ಹೀಗೆ ಇರುವುದು ಸರಿಯಲ್ಲ. ನನ್ನ ಕೈ ಕಾಲುಗಳನ್ನೆಲ್ಲ ಕಡಿದು ಹೋಮಕ್ಕೆ ಆಹುತಿಯಾಗಿಸುವುದರ ಮುಖೇನವಾಗಿ ಸಂಪೂರ್ಣ ನನ್ನ ಆತ್ಮಾಹುತಿ ಮಾಡಿಕೊಳ್ಳುವುದೇ ಯೋಗ್ಯ. ಅದಕ್ಕಾಗಿ ಹರುಸಮಿತ್ತುಗಳಾಗೆ ಶರಗಳು ಎಣಿಸಲಿಗೆ ದರ್ಬೆಗಳು ತನ್ನಯ ತನುವೇ ಹವಿಸಿದೋ ಆತ್ಮದರ್ಪಣ ಹೆಚ್ಚುಕೊಳ್ಳಿದಾಗ ಪ್ರತಿಯೊಂದು ಅಂಗವನ್ನ ಕಡಿದು ಈ ಹೋಮದಲ್ಲಿ ಅನಿದರಲಿ ಮೈದೋರಿ ಹರಗುರು ತನುಜರಿಗೆ ಕರವಾಳವೀಯುತ್ತ ತನುವಿನಲಿ ತನ್ನಂಶದುಂಬುದ ತನುವಿನಲಿ ತನ್ನಂಶದುಂಬುದ
ಹರಸಿ ಕಳುಗಿದನು ಆ ಅಯ್ಯ, ಸ್ವಲ್ಪ ನಿಲ್ಲು. ಯಾಕೆ? ಹ, ನಿನ್ನ ಭಕ್ತಿಯನ್ನ ಮೆಚ್ಚಿ ಸಂತೋಷವಾಯ್ತಯ್ಯ ನನಗೆ. ಅಯ್ಯ, ಈಗ ಈ ದೇವಿ ಆಯುಧವನ್ನ ನಿನಗೆ ಕೊಡ್ತಾ ಇದ್ದೇನೆ, ನಿನಗೆ ಒಳ್ಳೆಯದಾಗ್ತದೆ.